ರೈತರ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರಕ್ಕೆ ಸಮಯವಿಲ್ಲ. ಶಾಸಕ ಎಂಟಿ ಕೃಷ್ಣಪ್ಪ ವಾಗ್ದಾಳಿ. ತುರುವೇಕೆರೆಯಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ. ಹೇಮಾವತಿ ನಾಲಾ ಕಚೇರಿ ಎದುರು ಎನ್ಡಿಎ ಬೃಹತ್ ಪ್ರತಿಭಟನೆ. ತುರುವೇಕೆರೆಯಲ್ಲಿ ಕುಡಿಯುವ ನೀರಿಲ್ಲದೆ ಬೆಳೆ ಒಣಗಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಸರ್ಕಾರ ಮಾತ್ರ ಮೌನಕ್ಕೆ ಶರಣಾಗಿದೆ ಅಂತ ಆರೋಪಿಸಿ ಎನ್ಡಿಎ ಮೈತ್ರಿಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಧರಣಿ ನಡೆಯಿತು. ಪಟ್ಟಣದ ಜೆಡಿಎಸ್ ಮತ್ತು ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಆರಂಭಗೊಂಡ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹೇಮಾವತಿ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಕಚೇರಿವರೆಗೂ ಸಾಗಿತು. ಸಾವಿರಾರು ಕಾರ್ಯಕರ್ತರು ಹಾಗೂ ಮುಖಂಡರು ಹೇಮಾವತಿ ನಾಲಾ ಕಚೇರಿ ಎದುರು ಧರಣಿ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಧರಣಿ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ಅವರು, ಕ್ಷೇತ್ರದಲ್ಲಿ ಈ ಬಾರಿ ಕೇವಲ 30% ಮಾತ್ರ ಮಳೆಯಾಗಿದೆ. ಇದುವರೆಗೂ ಯಾವೊಬ್ಬ ರೈತನೂ ಕೂಡ ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ. ತಾಲೂಕು ಸಂಪೂರ್ಣ ಬರಗಾಲ ಪೀಡಿತವಾಗಿದ್ರು ಸರ್ಕಾರ ಇಲ್ಲಿಯ ತನಕ ಬರಗಾಲ ಘೋಷಣೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಮಾಜಿ ಶಾಸಕ ಮಸಾಲಾ ಜಯರಾಮ್ ಅವರು ಕೂಡ ವಾಗ್ದಾಳಿಯನ್ನ ಮಾಡಿದ್ರು. ಹೇಮಾವತಿ ಜಲಾಶಯದಲ್ಲಿ 25 ಟಿಎಂಸಿ ನೀರಿದ್ರು ಕ್ಷೇತ್ರದ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ. ರೈತರ ತೋಟಗಳಿಗೆ ಸಮರ್ಪಕವಾಗಿ 3 ಫೇಸ್ ವಿದ್ಯುತ್ ಪೂರೈಕೆ ಸಿಗ್ತಾ ಇಲ್ಲ. ಟಿಬಿಸಿ ಚಾನೆಲ್ಗೆ ಲಿಂಕ್ ಕೆನಾಲ್ ಕಾಮಗಾರಿ ಅನುಷ್ಠಾನಗೊಳಿಸಲು ಹೊರಟಿರುವುದು ಖಂಡನೀಯವಾಗಿದೆ ಅಂತ ಕಿಡಿಕಾರಿದ್ರು. ಇನ್ನು ಪ್ರತಿಭಟನೆಗೆ ತಕ್ಷಣವೇ ಸ್ಪಂದಿಸಿದ ಹೇಮಾವತಿ ಇಲಾಖೆ ಮುಖ್ಯಸ್ಥರು ನಾಲೆಗಳಿಗೆ ನೀರು ಹರಿಸಲು ಒಪ್ಪಿಕೊಂಡು ಸ್ವಲ್ಪ ಕಾಲಾವಕಾಶವನ್ನ ಕೋರಿದ್ರು. ಅಧಿಕಾರಿಗಳ ಮನವಿಗೆ ಸ್ಪಂದಿಸಿ ನಾಯಕರು ಧರಣಿಯನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಆದರೆ ನಿಗದಿತ ಅವಧಿಯೊಳಗೆ ನೀರು ಹರಿಸದೇ ಇದ್ರೆ ಮುಂದಿನ ಸೋಮವಾರದಿಂದ ಎನ್ಡಿಎ ಮೈತ್ರಿಕೂಟದ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಅಂತ ನಾಯಕರು ಗಡುವು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಲಕ್ಷ್ಮೀನಾರಾಯಣ್, ದಿಲೀಪ್ ದೊಡ್ಡೇಗೌಡ, ಲೀಲಾವತಿ ಗಿಡ್ಡಯ್ಯ, ಜಿವಿ ಪ್ರಕಾಶ್ ಹಾಗೂ ಹಲವು ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಸರ್ಕಾರ ಕೆರೆಗಳಿಗೆ ನೀರು ಹರಿಸುತ್ತಾ ಕಾದು ನೋಡಬೇಕಾಗಿದೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನೀರು ಬಿಟ್ಟವು, ಪ್ರಾಣ ಬಿಟ್ಟವು, ನೀರು ಪ್ರಾಣ ಬಿಟ್ಟವು. बोलो भारत माता की जय, भारतीय जनता पार्टी की जय, भारतीय जनता पार्टी की जय, बीएस येडियुरप्पा जी की जय, नरेंद्र मोदी जी की जय, मसाला जयरामಣ್ಣ की जय, एमडी लक्ष्मीनारायण की जय, भारत माता की जय. ಬೇಕೇ ಬೇಕು ನೀರು ಬೇಕು, ಬೇಕೇ ಬೇಕು ನೀರು ಬೇಕು, ಬೇಕೇ ಬೇಕು ನೀರು ಬೇಕು. ನಮ್ಮದು ನಮ್ಮದು ಹೇಮಾವತಿ ನಮ್ಮದು, ನಮ್ಮದು ನಮ್ಮದು ಹೇಮಾವತಿ ನಮ್ಮದು, ನಮ್ಮದು ನಮ್ಮದು ಹೇಮಾವತಿ ನಮ್ಮದು. ಪ್ರಾಣ ಬಿಟ್ಟೆವು ನೀರು ಬಿಡಲು, ಪ್ರಾಣ ಬಿಟ್ಟೆವು ನೀರು ಬಿಡಲು, ಪ್ರಾಣ ಬಿಟ್ಟೆವು ನೀರು ಬಿಡಲು, ರಕ್ತ ಕೊಟ್ಟೆವು ನೀರು ಬಿಡಲು, ರಕ್ತ ಕೊಟ್ಟೆವು ನೀರು ಬಿಡಲು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ की जय, मसाला जयरामಣ್ಣ की जय, एमडी लक्ष्मीनारायण की जय. ಉದಯಣ್ಣ ಒಂದು ವಿದೆ ಕೊಟ್ಟಿಲ್ಲ ಚಾಲ ಎದಗದವನು ಉದಯಣ್ಣ.
1 ಎಕರೆ ಬಿತ್ತನೆ ಮಾಡಿಲ್ಲ. ನಿಮ್ಗೇನು ಮಲ್ಲಾಗರ್ ಬಂದಿದೆ, ಏನ್ ಬಂದಿದೆ ನಿಮ್ಗೆ ಬರಗಾಲ ಅಂತ ಡಿಕ್ಲೇರ್ ಮಾಡಕ್ಕೆ? ಇದೇ ನಿಮ್ ಸರ್ಕಾರ ದುಡ್ಡು ಕೊಡ್ತದ, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ, ನೀವು ಶುದ್ಧ ಮೂರು ಕಿಡಿತೀರಿ. ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ, ಅದನ್ನ ಕೇಳ್ಕೊಳ್ಳಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಸರ್ಕಾರ, ಯಾವ ಪುರುಷಾರ್ಥಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಬಳಸಬೇಕು? ನಿಮ್ಗೆ ಯೋಗ್ಯತೆ ಇಲ್ಲ, ಕ್ಯಾಬಿನೆಟ್ ಮಾಡಿಕೊಂಡು ಏನಪ್ಪ ಮಾಡ್ತೀರಿ? ಹೀಗಾಗಿ ನಂಬರ್ ಒನ್ ಆ ಬರಗಾಲದ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಬೇಕು. ಅದ್ರಲ್ಲಿ ಏನ್ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮ ಕಂದಾಯ ಬಣ್ಣ ಆಗ್ತದೆ. ಸ್ವಲ್ಪ ನಾವೆಲ್ಲ ವಿಧಾನಸೌಧದಲ್ಲಿ ಕೂಗಾಡಿದ್ರೆ ನಿಮ್ಮ ರೈತರ ಸಾಲ ಮನ್ನಾ ಆಗುತ್ತೆ. ಇನ್ನೇನು ನೀವೇನು ಆಗಲ್ಲ. 2 ಲಕ್ಷ ಸಾಲ ಮನ್ನಾ ಮಾಡಿದ್ರು. ಸೆಕ್ರೆಟರಿಗಳು ಎಷ್ಟು ಬದುಕೊಂಡ್ರು, ಸೊಸೈಟಿ ಸೆಕ್ರೆಟರಿಗಳು ಹೊರತುಂಬ ಬದುಕೊಂಡ್ರು. ಪಾಪ ರೈತರಿಗೆ ಏನೋ ಒಂದು ಅಲ್ಪ ಸ್ವಲ್ಪ ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳಕ್ಕಿಲ್ಲ, ಇಲ್ಲ ದೇಶ ಬಿಟ್ಟಿದೆ. ಹಾಗಾಗಿ ನಾನು ಏನ್ ಹೇಳಕ್ ಬಯಸ್ತೇನೆ, ಕೊನೆಯದಾಗಿ ನಮ್ಮ ಯಾಕೆಂದ್ರೆ ಹೋರಾಟದ ಮುಂಚೂಣಿ ದಿಲೀಪ್ ಒಬ್ರು. ಬಹಳ ಜನ ಇದು ಯಾಕೋ ಎಲ್ಲ ಬಹಳ ಜನ ಅದ್ಯಾಕೋ ಏನೋ ಹಿಂಜರಿದ್ಬಿಟ್ರಪ್ಪ. ಬಟ್ ನಾನು ದಿಲೀಪ ನಮ್ಮ ಚಿತ್ತೂರು ಕ್ಯಾಂಡಿಡೇಟ್ ಆಗಿರೋರು, ಶಾಂತ್ ಕುಮಾರು ನಮ್ಮ ಸಿರಾದ ಕ್ಯಾಂಡಿಡೇಟ್ ಆಗಿದ್ದ ಉಗ್ರೇಶ್, ನಾವೆಲ್ಲ ಉಳ್ಕೊಂಡಿದೀವಿ, ನಮ್ಗೇನ್ ಭಯ ಇಲ್ಲ. ಅದೆಷ್ಟು ಕೇಸ್ ಬೇಕಾದ್ರು ಹಾಕೇಳಿ. ಸನ್ಮಾನ್ಯ ಬಾಲಕೃಷ್ಣ ಅವರು ನಮ್ಮ ಜೊತೆಯಲ್ಲಿ ಇದ್ದವರು, ಈಗ ಅಲ್ವೇ ಮಿನಿಸ್ಟರ್ ಇದ್ದ ಸಂತೋಷ ನಮ್ಮ ಸ್ನೇಹಿತರು. ಮೊನ್ನೆ ನಾವು ವಾಸಕ್ಕೆ ಫೋನ್ ಮಾಡಿ ಹೇಳಿದೆ, ಅಲ್ಲ ಕಣ ನಿನ್ ಜೊತೆ ಹೋದ್ರಲ್ಲ ಮಿನಿಸ್ಟರ್, ನೀನ್ ಯಾಕಪ್ಪ ಆಗ್ಲಿಲ್ಲ ಅಂತ ಕೇಳಿದೆ. ಆಮೇಲೆ ಫೋನ್ ಮಾಡಿ ಹೇಳ್ದ, ನಿನಗೆ ಗೊತ್ತಿಲ್ಲ ನನ್ಗೆ ಯಾರಿದಾರಣ ಅಂತ. ಹಂಗೆ ಅದು ಪೇಮೆಂಟ್ ಸೀಟೆ ಲಿಂಕ್ನಲ್ಲಿ ಏನಾದ್ರು ಹಾಕ್ಬಿಟ್ರೆ ನಮ್ಮ ತುಮಕೂರು ಜಿಲ್ಲೆ ರೈತರ ಮಾರಣ ಹೋಮ ಆಗ್ತದೆ. ಅದು ನಮ್ಮ ದಿಲೀಪ್ ಅವ್ರಿಗೆ ಗೊತ್ತಿದೆ. ಪಾಪ ತುಂಬಾ ಹೋರಾಟ ಮಾಡ್ತಾರೆ ಮನುಷ್ಯ. ನಾನು ಹೇಳಿದ್ದೀನಿ, ಯಾವುದೇ ಸಂದರ್ಭದಲ್ಲಿ ನಾನು ಇರ್ತೀನಪ್ಪ, ನಾನು ಹೆದರಕ್ಕಿಲ್ಲ. ಇವತ್ತು ನೋಡಿ ನಾವೊಂದು ಕರೆ ಕೊಟ್ಟಿದ್ದೀವಿ, ಅನೌನ್ಸ್ ಮಾಡಿದ್ವಿ, ಸಾವಿರಾರು ಜನ ಬಂದಿದ್ದಿಲ್ಲ. ಇಂಥ ಹೋರಾಟಗಳು ಆಗ್ಬೇಕು, ಆವಾಗ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ನಾನು ಜಿಲ್ಲಾ ಮಿನಿಸ್ಟರ್ ಹಾಸನಿಗೆ ಫೋನ್ ಮಾಡಿದೆ, ಚನ್ನಪಟ್ಟಣಕ್ಕೆ ಹೋಗಿದ್ದೆ, ಇದು ಬಿಡದಿ ಸ್ಟ್ರೈಕ್ ಹೋಗಿದ್ದಾಗ ಫೋನ್ ಮಾಡಿದೆ, ಏನಪ್ಪ ನೀರು ಬಿಡೋರು ಅಂತ. ಅವ್ರೇನು ಹೇಳ್ದ, ಇಲಾಖೆ ಅವ್ನಿಗೆ ಪೋರ್ಟ್ಫೋಲಿಯೋ ಗೊತ್ತಿಲ್ಲ. ಅದ್ರಲ್ಲಿ ಯಾರೋ ಇಬ್ರು ವಕೀಲಿಗೆ ತೆಗಿಬೇಕಂತಲ್ಲ, ಅದ್ರಲ್ಲಿ ಯಾವ ವಕೀಲಿಗೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಆದ್ರೂ ಒಂದನ್ನು ಹೇಳ್ತೀನಿ, ನೀವು ಹೆದರೋದು ಬೇಡ, ನಾವಿಲ್ಲಿ ಮಲಗ್ತೀವಿ, ಇವತ್ತು ರಾತ್ರಿಗೆ ಇಲ್ಲೇ ಮಲಗ್ತೀವಿ. ನಾನು ಹೇಳಿದ್ದೀನಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ, ನಾವಿಲ್ಲೇ ಮಲಗ್ತೀವಿ. ಜಯರಾಮ ಮಲಗ್ರಿ, ನಾವೆಲ್ಲ ಇಲ್ಲೇ ಮಲಗಲ್ಲ, ಏನಾಗೋದಿಲ್ಲ. ಒಂದ್ ದಿವಸ ನಾವು ನೀವೆಲ್ಲ ಕುರಿ ದನಕ್ಕ ಜನಗಳಾಗ್ಬಿಟ್ರಿ. ಈಗೆಲ್ಲ MLA ಮತ್ತೊಂದು ಆಗಿರೋದು, ಅವತ್ತು ಆರು ಹುಟ್ಟಿಲ್ವಾ, ದನ ಕಾದಿಲ್ವಾ, ಕುರಿ ಕಾದಿಲ್ವಾ? ಏನೋ ಒಂದಿಷ್ಟು ಮಳೆ ಬಿದ್ದರೆ ಸ್ವಲ್ಪ, ಅದು ಎಂಥದ್ದು ಇಲ್ಲಿ ಅಲ್ಲಿಂದ ಮುಂದಕ್ಕೆ ಕಡಲಿಗೆ ಮಳೆ ಕೇಳ್ರಿ, ಮಳೆ ಊದಿರಕ್ಕಿಲ್ಲ, ಇಲ್ಲಿ ಊದಿದೆ. ಆದ್ರೂ ಸಹ ನಂಗೆ ಖುಷಿಯಲ್ಲ. ಈಗ ಹೋರಾಟ ಮಾಡ್ತಿರೋದು ನಮ್ಮ ರಾಜ್ಯ ಡಿಮ್ಯಾಂಡ್, ರೈತರ ಪರ. ಇಲ್ಲಿ ಯಾರು ನಮ್ಗೆ ಸ್ಟ್ರೈಕ್ ಮಾಡಿ ಮನೆ ಕೊಡಿಂದ ನಾವ್ ಯಾರು ಬಂದಿಲ್ಲ. ನಾವಿರೋದು ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಅವೆಲ್ಲ ಬಹಳ ಹೋರಾಟದಲ್ಲಿ ಬಂದಿದ್ದನ. ನಿಮ್ಮ ಹೋರಾಟಕ್ಕೆ ನಾನು ತುಂಬಾ ಅಭಿನಂದಿಸ್ತೇನೆ. ನೀರು ಬಿಡೋವರು ಇದೇ ರೀತಿ ಇರಬೇಕು. ನಾವೆಲ್ಲ ಮಲಿಕತ್ತೀವಿ, ನಮಗೆ ತೊಂದರೆ ಇಲ್ಲ. ನಾವು ಜೈಲಲ್ಲಿರುವ ಒಂದು ಮುದ್ದೆ ಇಟ್ಟು, ಇಲ್ಲಿಂದ ಒಂದು ಮುದ್ದೆ ಇಟ್ಟು, ಎಲ್ಲಿ ಬೇಕಾದ್ರೂ ಮಲಿಕತ್ತೀವಿ, ನಮ್ಗೇನಿಲ್ಲ. ದಯಮಾಡಿ ನೀವು ಸಂಘಟಿತರಾಗಿ ಹೋರಾಟಕ್ಕೆ ನೀವು ಬರ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೀರ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳ ಆ ಸೂಪರಿಂಟೆಂಡೆಂಟ್ ಕರಿಯಪ್ಪ, ಮನವಿ ಕೊಡು. ಜನತಾ ಪಾರ್ಟಿ ಸೇರಿ ಇವತ್ತು ಹೇಮಾವತಿ ನೀರು ಬಿಡಬೇಕು ಅಂತ ಹೇಳಿ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ನಾವು ಕಿಶೋರ್ ರಕ್ಷಣಾ ಸಾಹೇಬರು ಮತ್ತು ದಿಲೀಪ್ ಅವರು ಸೇರಿ ಬೃಹತ್ ಪ್ರತಿಭಟನೆ 2 ವರ್ಷದ ಕಾರ್ಯಕ್ರಮ ಸೇರ್ಪಡಿದ್ವಿ. ತುಂಬ ಜನ ರೈತ ಬಂಧುಗಳು ಬಂದಿದ್ದರು. ಇವತ್ತು ನಮ್ದಿಷ್ಟೇ ಪ್ರತಿಭಟನೆ ವಿಚಾರ ಅಂದರೆ, ನಮಗೆ ಕೂಡಲೇ ಹೇಮಾವತಿ ನೀರನ್ನ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಹರಿಸಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ.
ಮುಂದಿನ ದಿನಗಳಲ್ಲಿ ಏನು ತುರುವೇಕೆರೆ ಕ್ಷೇತ್ರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಕೂಡಲೇ ರೈತರುಗಳಿಗೆ ಮೇವಿಲ್ಲ, ಬೆಳೆಯೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮೇವು ಬ್ಯಾಂಕ್ ಮಾಡಬೇಕು. ಯಾಕೆಂದರೆ ಇವತ್ತು ವರ್ಷ ಮಾಡ್ತಾ ಇದ್ದೀರಾ, ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮಾಡಿ ಮೇವನ್ನು ಸಹಿತ ಉಚಿತವಾಗಿ ಸಪ್ಲೈ ಮಾಡ್ತಾಯಿದ್ರು. ಅದು ಸಹಿತ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ ಇವತ್ತು ನಾವು ಕೇಳ್ಕೊತಾ ಇದ್ದೀವಿ. ಇವರೇನಾದ್ರು ಇವತ್ತೇನು ದೊಡ್ಡ ತೊಗೊಂಡಿದ್ದಾರೆ. ಇನ್ನು 100 ಸಲ ICC ಸಭೆ ಮಾಡಿ ನಾವು ನೀರು ಬಿಡ್ತಿದ್ವಿ. ದೊಡ್ಡ ತೊಗೊಂಡಿದ್ದೀವಿ. ಶುಕ್ರವಾರ ಬಿಡಲಿಲ್ಲ ಅಂದರೆ ಸೋಮವಾರ ಏನು ಇವತ್ತು ಪ್ರತಿಭಟನೆ ಮಾಡಿದ್ವಿ, ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿ ಇವತ್ತು ನೀರು ಬಿಡಗಂಡು ಸರಿ ನಾವಿಲ್ಲೇ ಹೇಮಾವತಿ ಕಚೇರಿ ಮುಂದೆ ಮನಿಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೂಡಲೇ ಸರ್ಕಾರ ಗಮನ ಹರಿಸಿ ಏನಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಗಮನ ಹರಿಸಿ ಕೂಡಲೇ ನಮಗೆ ನೀವು ಹೇಮಾವತಿ ನೀರು ಬಿಡಬೇಕು. ಮತ್ತು ನಮ್ಮ ಕ್ಷೇತ್ರದ ಬರಪೀಡಿತ ಪ್ರದೇಶ ಘೋಷಣೆ ಮಾಡಬೇಕು. ಏನಿರ್ತಕ್ಕಂಥ 3 ಫೇಸ್ ವಿದ್ಯುತ್ ಶಕ್ತಿನ ಕೂಡಲೇ ರೈತರಿಗೆ ಸಮರ್ಪಕವಾಗಿ ಸರಬರಾಜು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಕ್ರಮ ತಗೊಳ್ಳಿಲ್ಲ ನಾವು ಉಗ್ರ ಪ್ರತಿಭಟನೆ ಮಾಡಿ ಇದೇ ಜಾಗದಲ್ಲಿ ಮನಿಕೊಂಡು ಹಗಲು ರಾತ್ರಿ ಮನಿಕೊಂಡು ಅಹೋರಾತ್ರಿ ರೆಡಿ ಮಾಡ್ತೀವಿ ಅಂತ ಇವತ್ತು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾವು ವರದಿ ಕೊಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಧನ್ಯವಾದ.